ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನಮ್ಮ ಕಂಪನಿ ಹೆಸರು MME ಬೋರೋಲು. ನಾವು ಬೆಂಗಳೂರಿನಲ್ಲಿ ರೋಬೋ ಬೋರ್ ಡ್ರಿಲ್ ಮಾಡೋ ಸ್ಪೆಷಲಿಸ್ಟು. ಸರಿನಾ? ಎಲ್ಲರಿಗೂ ಬಂದು ಹಳೆ ಬೋರು ಡ್ರಿಲ್ ಮಾಡಬೇಕಂತ ಐಡಿಯಾ ಇರುತ್ತೆ, ಆಸೆ ಇರುತ್ತೆ. ಸರಿನಾ? ನಾವು ಒಂದು ಸಲ ಸೈಟ್ ವಿಸಿಟ್ ಮಾಡಬೇಕು. ನಾವು ಸೈಟ್ ವಿಸಿಟ್ ಮಾಡಿದ್ರೆ ನಾವು ಏನೇನು ನೋಡ್ತೀವಿ, ಹೈಟ್ ಐತೆನಾ, 6.5 ಇಂಚು ಬೋರ್ವಲ್ಲ ಅಂತ ನೋಡ್ತೀವಿ. ಫಿಲ್ಟ್ರ್ ಪೈಪ್ ಇದ್ದರೆ ಅದು ತೆಗಿಬೇಕು, ಮೋಟ್ರೆಲ್ಲ ತೆಗಿಬೇಕು. ಸರಿನಾ? ಎಷ್ಟು ಫೀಟ್ ಐತೇನೋ ಅಂತ ನೋಡಿಬಿಟ್ಟು ಕ್ಯಾಮರಾ ಬಿಟ್ಟು ತೋರಿಸ್ಬೇಕು. ಇದೆಲ್ಲ ಆದಮೇಲೆ ನಾವು ರೀಡ್ರಿಲ್ಲಿಂಗ್ ಮಾಡ್ಬೋದು. ರೀಡ್ರಿಲ್ಲಿಂಗ್ ಮಾಡೋದು ಏನು ಕಥೆ ಅಂದರೆ, ಫಸ್ಟು ಅದು ಸೆಟ್ಟಿಂಗ್ ಮಾಡೋಕ್ಕೆ ಒಂದು ಚಾರ್ಜ್ ಇರುತ್ತೆ. ಆಮೇಲೆ ಖಾಲಿಯಾಗಿ ಹೋಗುತ್ತಲ್ಲ, ಅದು ಒಂದು ಚಾರ್ಜ್ ಇರುತ್ತೆ. ಎಲ್ಲಿಂದ ಫ್ಲಶ್ ಮಾಡ್ತಾರೋ ಅಲ್ಲಿಂದ ಒಂದು ಚಾರ್ಜ್ ಇರುತ್ತೆ. ಸರಿನಾ? ಎಲ್ಲಿಂದ ಡ್ರಿಲ್ ಮಾಡ್ತಾರೋ ಅಲ್ಲಿಂದ ಒಂದು ಚಾರ್ಜ್ ಇರುತ್ತೆ. ಅರ್ಥ ಆಯ್ತಾ? ಖಾಲಿಯಾಗಿ ಹೋಗೋದು ಎಂಟಿ, ನೆಕ್ಸ್ಟ್ ಬಂದು ಫ್ಲಶ್ಶಿಂಗು, ನೆಕ್ಸ್ಟ್ ಬಂದು ಎಲ್ಲಿಂದ ಡ್ರಿಲ್ ಮಾಡ್ತಾರೋ ಅಲ್ಲಿಂದ ಏನು ಹಳೆ ಚಾರ್ಜಸ್ ಇರುತ್ತೋ ಅದಂತ ಸ್ವಲ್ಪ ಜಾಸ್ತಿ ಚಾರ್ಜು ಮಾಡ್ತಾರೆ. ಡ್ರಿಲ್ ಆಗಬೇಕು, ನಾವು ಬಿಟ್ಟರೆ ಡ್ರಿಲ್ಲು ಆಗಬೇಕು. ಬೈ ಚಾನ್ಸ್ ಬೋರ್ 500 ಫೀಟ್ ಐತೆ, ಮೋಟರ್ ನೀವು 450 ಬಿಟ್ಟಿದ್ದೀರ, ನಮ್ಮದು ಬಿಟ್ಟರೆ ನಿಮಗೆ 300 ಫೀಟ್ ಮಾತ್ರ ಹೋಗುತ್ತೆ. ಅದು ಮೇಲೆಗಡೆ ಶಿಲ್ಟು ಬರುತ್ತೆ. ಶಿಲ್ಟು ಬಂದರೆ ನಾವು ಅದು ಕ್ಲಿಯರ್ ಮಾಡ್ಕೊಂಡು ಹೋಗ್ತೀವಿ. ಒಂದು 5 ಫೀಟು 10 ಫೀಟು ಮಾಡ್ಬೋದು. ತುಂಬ ಜಾಸ್ತಿ ಮಾಡಿದ್ರೆ ನಮ್ಮ ರಾಡೇ ಅದರಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ, ರಾಡು ಬರಲ್ಲ. ಸೊ ಡ್ರಿಲ್ಲಿಂಗು ಪಾಸಿಬಿಲಿಟೀಸ್ ಇದ್ದರೆ ನಾವು ಕಂಟಿನ್ಯೂ ಮಾಡ್ಬೋದು. ಡ್ರಿಲ್ಲಿಂಗ್ ಪಾಸಿಬಿಲಿಟೀಸ್ ಇಲ್ಲ ಅಂದರೆ ಡ್ರಿಲ್ ಮಾಡೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಬೋರ್ ಮಾತ್ರ ಕ್ಲಿಯರ್ ಆಗುತ್ತೆ. ಎಷ್ಟು ದೂರ ಹಳೆಯದು ಮಾಡಿದಾರೋ ಅಷ್ಟು ಕ್ಲಿಯರ್ ಆಗುತ್ತೆ. ನಿಮಗೆ ಬೇಕಂದರೆ ಫಿಲ್ಟರ್ ಪೈಪು ಹಾಕ್ಕೊಬೋದು. ಸರಿನಾ? ಇದು 1 ಬೈ 1 ಮಾಡ್ತಾಯಿದ್ದಾರೆ, ಬಿಟ್ಟು ರೆಡಿ ಮಾಡ್ಕೊಳ್ತಾರೆ. ಸರಿನಾ? ಗಾಡಿ ಸೆಟ್ ಮಾಡ್ತಾರೆ. ಇದು ನಿಲ್ಸಕ್ಕೆ ಎಷ್ಟು ಗಾಡಿ, ಒಂದು ಗಾಡಿಯಿಂದ ಒಂದು ರೋಬೋ ಆಚೆ ಕಡೆ ಬರಬೇಕು. ಸೊ ರೋಬೋ ನಿಲ್ಸಕ್ಕೆ ಜಾಗ ಬೇಕು. ರೋಬೋ ಸ್ಟ್ಯಾಂಡ್ ಐತಲ್ಲ ಅದಕ್ಕೊಂದು ಗಾಡಿ ಬೇಕು. ಆಮೇಲೆ ಕಂಪ್ರೆಸರ್ ಬರೋಕ್ಕೆ ಗಾಡಿ. ಸೊ 2 ಗಾಡಿ ನಿಲ್ಸ್ಕೊಬೇಕು. ರೋಬೋ ಗಾಡಿ ಮಿಷಿನು ಒಳಗಡೆ ಹೋಗಬೇಕು. ಹೆಂಗೆ ಕಷ್ಟ ಮಾಡಿಬಿಟ್ಟು ಸೆಟ್ ಮಾಡ್ತಾರೆ ನೋಡಿ. ಒಂದು ಇದು ಮಾಡೋಕ್ಕೆ ಹೊಸ ಬೋರ್ ಮಾಡಬೇಕಂದ್ರೆ ಹಿಂಗೆ ಸೆಟ್ಟಿಂಗ್ ಮಾಡೋಂಗಿಲ್ಲ, ಹಂಗೆ ಮಾಡ್ಬೋದು. ಇದು ಹಳೆ ಹೋಲ್ನಲ್ಲಿ ನಮ್ಮ ಹೊಸ ಬಿಟ್ಟು ಸೆಟ್ಟಿಂಗ್ ಮಾಡಬೇಕಂದ್ರೆ ತುಂಬ ಕಷ್ಟ. ಅದಕ್ಕೆ ಗಾಡಿ ಸೆಟ್ಟಿಂಗ್ ಮಾಡೋಕ್ಕೆ ಸಪ್ರೇಟ್ ಚಾರ್ಜ್ ಮಾಡ್ತಾರೆ. ಎಂಟಿ ಹೋಗೋದು ಸಪ್ರೇಟ್ ಚಾರ್ಜಸ್ಸು. ಎಲ್ಲಿಂದ ಡ್ರಿಲ್ ಮಾಡ್ತಾರೋ ಗಾಡಿ ರೊಟೇಷನ್ ಆಗೋದು, ಫ್ರೀಯಾಗಿ ಹೋಗ್ಬಿಟ್ರೆ ಫ್ರೀ ಚಾರ್ಜಸ್ನೇ. ಫ್ರೀ ಅಂದರೆ ಇದು ಎಂಟಿ ಚಾರ್ಜಸ್ಸು. ಎಲ್ಲಿಂದ ಡ್ರಿಲ್ ಮಾಡ್ತಾರೋ ಅಲ್ಲಿಂದ ನಮ್ಮ ನಾರ್ಮಲ್ ಡ್ರಿಲ್ಲಿಂಗ್ ರೇಟಿಂದ ನಿಮಗೆ ಜಾಸ್ತಿ ಬೀಳುತ್ತೆ, ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಆಮೇಲೆ ಈಗ ಡ್ರಿಲ್ಲಿಂಗು ಆಯಿತು ಅಂತ ಇಟ್ಕೊಳ್ಳಿ, 500 ಫೀಟ್ ಬೋರ್ ಇತ್ತು, ನಾವು 1 ಅಡಿ 2 ಅಡಿ ಡ್ರಿಲ್ ಮಾಡಿದ್ದೀವಿ. ಸರಿನಾ? ಚಿಕ್ಕಾಪಟ್ಟೆ ನೀರು ಬಂದಿದೆ, ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸ್ವಲ್ಪ ನೀರು ಬಂದಿದೆ, 1200 ಮಾತ್ರ ಡ್ರಿಲ್ ಮಾಡ್ಬೋದು. 1500 ಫೀಟ್ನು ಡ್ರಿಲ್ ಮಾಡ್ಬೋದು. ನಾವು ಕಟ್ಟಿಂಗ್ಸು ಆಚೆ ಕಡೆ ಬರಬೇಕು. ಗೊತ್ತಾಯ್ತಾ? ಗಾಡಿ ಹೆಂಗೆ ಬಿಡ್ತಾರೆ ನೋಡಿ, ಗಾಡಿ ಬಿಡೋಕ್ಕೆ ಎಷ್ಟು ಕಷ್ಟ ಮಾಡ್ತಾರೆ ನೋಡಿ. ಗಾಡಿ ಬಂದು ಎಲ್ಲಿ ಡ್ರಿಲ್ ಮಾಡ್ತಾರೋ ಅಲ್ಲೊಂದು 50 ಅಡಿ ಇದ್ದರೆ ಫ್ರೀ, ಅದಕ್ಕೇನು ಚಾರ್ಜಸ್ ಇಲ್ಲ. 50 ಅಡಿ ದಾಟಿ ಬಂದರೆ ಎವ್ರಿ 50 ಅಡಿಗೆ ಮೇನ್ ಹೋಸು ಚಾರ್ಜು ಎಕ್ಸ್ಟ್ರಾ ಚಾರ್ಜು ಬೀಳುತ್ತೆ. ಆಮೇಲೆ ಪರ್ಮಿಷನ್ ಮಾಡೋಕ್ಕೆ ಪೊಲೀಸವ್ರು ಬರಬೇಕು. ಸರಿನಾ? ಗಾಡಿ ಹೆಂಗೆ ರಿವರ್ಸ್ ಮಾಡ್ತಂತ ನೋಡಿ. ಕಷ್ಟ ಮಾಡಿ ರಿವರ್ಸ್ ಮಾಡಿ ಗಾಡಿ ಒಳಗಡೆ ಬಿಟ್ಟು ಆಮೇಲೆ ಪಾಯಿಂಟು ಸಕ್ಸಸ್ ಆಗ್ತದೆ. ಪಾಯಿಂಟ್ ಸಕ್ಸಸ್ ಇದ್ದರೆ ಏನು, ನಾವು
ರಾಡ್ ಬಿಟ್ಟರೆ ಡ್ರಿಲ್ಲಿಂಗ್ ಆಗಬೇಕು. ಡ್ರಿಲ್ಲಿಂಗು ಆಚೆ ಕಡೆ ಬರಬೇಕು, ವೈಟ್ ನೀರು ಬರಬೇಕು. ಕಲರಿಂಗ್ ನೀರು ಬಂದರೆ ಪ್ರಾಬ್ಲಮ್. ಬೋಲ್ಡಸ್ ಬಂದ್ಬಿಟ್ಟು ಡ್ರಿಲ್ ಮಾಡೋಕ್ಕಾಗಲ್ಲ. ಈ ಪಾಯಿಂಟ್ನಲ್ಲಿ ಬೋಲ್ಡಸ್ಸೇ ಬಂದಿದೆ, ಡ್ರಿಲ್ಲಿಂಗ್ ಮಾಡೋಕ್ಕೆ ಆಗಲ್ಲ. ಸರಿನಾ? ಒಂದೊಂದು ರಾಡ್ ಬಂದು 5.5 ಇರುತ್ತೆ, 6 ಫೀಟ್ ಇರ್ಬೋದು, 5 ಫೀಟ್ ಇರ್ಬೋದು. ಒಂದೊಂದು ಗಾಡಿಯಲ್ಲಿ ಒಂದೊಂದು ಇದು ಇರುತ್ತೆ. ಯಾವ ರೀತಿ ಸೆಟ್ಟಿಂಗ್ ಮಾಡ್ತಾರಂತ ನೋಡಿ. ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಆಮೇಲೆ ನಾವು ಏನು ಆಲ್ಟ್ರೇಷನ್ ಮಾಡಬೇಕಂದ್ರೆ ಅವ್ರ ಹತ್ರ ಹೇಳಬೇಕು. ಅವ್ರು ಮಾಡಿ ಇರಬೇಕು. ನಾವು ಒಂಥರ ಮಾಡಿದರೆ ಅವರು ಒಂಥರ ಮಾಡಿರ್ತಾರೆ. ಇದು ಬಂದು 2 ಗಾಡಿ ಬಂದುಬಿಟ್ಟು ಅವರು ಆಲ್ಟ್ರೇಷನ್ ಹೇಳಿದ್ದಾರೆ, ಅವರು ಮಾಡೋಕ್ಕೆ ಬಂದಿಲ್ಲ, ನಾವು ಮಾಡಿಕೊಟ್ಟಿದ್ವಿ. ನಮ್ಮ ಕತೆ ಏನಿದ್ರೆ ಎಲ್ಲರೂ ಮಾಡೋದು ಕೆಲಸ ನಾವು ಮಾಡೋದು, ಯಾರು ಮಾಡೋಕ್ಕಾಗಲ್ಲ ಅಂತ ಕೆಲಸ ನಾವು ಅದನ್ನೇ MME ಬೋರ್ವೆಲ್ ಇರುತ್ತೆ. ಮಧುರೈ ಮೀನಾಕ್ಷಿ ಎಂಟರ್ಪ್ರೈಸ್ ಅಂತಲೂ ಹೇಳ್ಬೋದು, ಮೆಕ್ಕಾ ಮದಿನಾ ಎಂಟರ್ಪ್ರೈಸ್ ಅಂತಲೂ ಹೇಳ್ಬೋದು, ಮದರ್ ಮೇರಿ ಎಂಟರ್ಪ್ರೈಸ್ ಅಂತಲೂ ಹೇಳ್ಬೋದು. ಸರಿನಾ? ಹೆಂಗೆ ಗಾಡಿ ಬಿಡ್ತಾ ಇದ್ದಾರೆ ನೋಡಿ. ಹ್ಯಾಮರ್ ಸರ್ವಿಸ್ ಮಾಡ್ತಾ ಇದ್ದಾರೆ, ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಗಾಡಿ ಅವರು ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ. ಡ್ರೈವರು ಲಾರಿ ತಗೊಂಡು ಬರ್ತಾ ಇದ್ದಾರೆ. ಎಲ್ಲ ಪ್ಲಾನಿಂಗ್ ಮಾಡಬೇಕು. ಸರಿನಾ? ಇವ್ರು ಮಾಡ್ತಾರ, ಅವ್ರವ್ರ ಕೆಲಸ ಅವ್ರವ್ರಿಗೆ ಎಲ್ಲ ಒಂದು ಶೇರ್ ಮಾಡ್ಕೊಂಡ್ಬಿಡ್ತಾರೆ. ಸರಿನಾ? ಗಾಡಿ ಒಳಗಡೆ ಐತೆ ನೋಡಿ, ಇದ್ದಾರೆ ಮಾಡ್ತಾ ಇದ್ದಾರೆ. ಗಾಡಿ ಬಂದು ಸೆಟ್ಟಿಂಗ್ ಆಗ್ತಾ ಇಲ್ಲ. ಟೈರೇ ರಿಮೂವ್ ಮಾಡಿಬಿಟ್ಟಿದ್ದಾರೆ ಲಾಸ್ಟ್ ಟೈಮ್. ಅದನ್ನೆಲ್ಲೇ ಅಡ್ಜಸ್ಟ್ ಮಾಡ್ತಾರೆ. ಮತ್ತು ಈಗ 11 ಟೈರ್ ಹಾಳ ಮಾಡ್ತಾ ಇದ್ದಾರೆ. ಇವರು ಟೈಪ್ ಮಾಡಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಲಾರಿ ಪೊಲೀಸವರು ಬಂದು ಅವ್ರಿಗೆ ಇದು ಮಾಡಿ ವಾಚ್ ಮಾಡಿದ್ರು ಆಮೇಲೆ ಟೈಮ್ ಇದ್ದರೆ ಇನ್ನೊಂದು ಅಮೌಂಟ್ ಇರುತ್ತೆ, 50,000 ರೂಪಾಯಿ ಕೊಟ್ಟು ಹೋಗ್ಬಿಡ್ತಾರೆ. ಇಲ್ಲ ಅಂತ 50,000 ಆ್ಯಕ್ಚುಲಾಗಿ ಲೇಬೋರ್ಗೆ ಪರ್ಮಿಷನ್ ಗೌರ್ಮೆಂಟಿಗೆ ತಗೊಂಡು ಬರೀ 500 ರೂಪೀಸ್ ಅಷ್ಟೇ. ಮೆಜೆಸ್ಟಿಕ್ನಲ್ಲಿ ವಾಟರ್ ಬೋರ್ಡ್ ನಾವು ಪೇಮೆಂಟ್ ಮಾಡಿದ್ರೆ 1.5 ತಿಂಗಳು ತಗೊಳ್ತಾರೆ. ಆಮೇಲೆ ಅವರು ಲಕ್ಷ ಕಳಿಸ್ತಾರೆ. ರಾಡ್ 1500 ಡ್ರಿಲ್ ಮಾಡ್ಬೋದು. ಸರಿನಾ? ಬೋಲ್ಡ್ಸ್ ಬಂದುಬಿಟ್ರೆ, ಶಿಲ್ಟ್ ಬಂದುಬಿಟ್ರೆ ನಾವು ಕಂಟಿನ್ಯೂ ಮಾಡೋಂಗೆ ಇಲ್ಲ. ಗಾಡಿ ಸೆಟ್ಟಿಂಗ್ ಮಾಡೋದೇ ಒಂದು ಗ್ರೂಪ್ನಲ್ಲಿ 10 ಜನ ಊಟ ಮಾಡ್ತಾಯಿದ್ದಾರೆ, 10 ಜನ ಸೆಟ್ಟಿಂಗ್ ಮಾಡ್ತಾಯಿದ್ದಾರೆ. ಸರಿನಾ? ಪಾರ್ಟಿ ನೋಡಿ ಯಾವ ರೀತಿ ಕಟ್ ಮಾಡ್ತಾರಂತ. ಗಾಡಿ ಐತೆ ಹೋಗ್ಬಿಟ್ಟು ನಾವು ಹೇಳಿದ್ವಿ ಪ್ರಕಾರ ಅವ್ರು ಮಾಡಿಲ್ಲ. ಬೇರೆಯವರು ಕಟ್ಟಿಂಗ್ಸ್ ಹೇಳಿದ್ದಾರೆ, ಅದು ಮಾಡಿ ಇಟ್ಟಿದ್ದಾರೆ. ನಾವು ಹೇಳೋರ ಪ್ರಕಾರ ಈಗ ಮಾಡ್ತಾ ಇದ್ದಾರೆ. ಸರಿನಾ? ಒಬ್ಬರೊಬ್ರಿಗೆ ಐಡಿಯಾ, ಒಬ್ಬರೊಬ್ರು ಯಾರು ಬಂದರೂ ಸರಿ. ಈ ಥರ ಇದ್ದರೆ ಮಾತ್ರ ಮಾಡೋಕ್ಕಾಗಲ್ಲ, ಬೇರೆ ಥರ ಇದ್ರಿಂದ ಮಾಡೋಕ್ಕಾಗಲ್ಲ.
ಟೈರ್ನು ಫ್ರಂಟ್ ಟೈರ್ನು ರಿಮೂವ್ ಮಾಡಿಬಿಡ್ತಾರೆ ನೋಡಿ, ಮಾಡಬೇಕಂತ 2 ಗಾಡಿ ಬಂದ್ಬಿಟ್ಟು ನೋಡ್ಕೊಂಡು ಹೋಗಿದ್ದಾರೆ, ಆಗಿಲ್ಲ. ನಮಗೆ ಚಾನ್ಸ್ ಕೊಟ್ಟಿದ್ದೆ, ನಾವು ಮಾಡಿಕೊಟ್ಟಿದ್ವಿ. ಯಾಕೆ ನಮ್ಮ ಹತ್ರ 10 ರೂಪಾಯಿ ರೇಟ್ ಜಾಸ್ತಿ, ಅದು ಮಗ ನೋಡ್ತಾರೆ, ಕೆಲಸ ಆಗುತ್ತಂತ ಅದು ಫೀಲಿಂಗ್ ಇಲ್ಲ. ಗಾಡಿ ಬರುತ್ತೆ ಹೆಂಗೆ, ಇದು ಎಷ್ಟು ಶಾರ್ಪಾಗಿ ಬರುತ್ತೆ ಅದು ನೋಡಿ, ಟಚ್ ಆಗುತ್ತೆ. ಫ್ರಂಟ್ನಲ್ಲಿ ಪಿಲ್ಲರ್ ಐತೆ, ಪಿಲ್ಲರು ಏನು ಮಾಡೋಂಗಿಲ್ಲ. ಈ ಕಡೆನೂ ಮೂಮೆಂಟ್ ಇಲ್ಲ, ಆ ಕಡೆನೂ ಜಾಗ ಇಲ್ಲ. ಹೇಮರ್ ಕೆಲಸ ಮಾಡ್ತಾರೆ, ಅಡಿಕೆ ಮಾಡೋರು ಅಡಿಕೆ ಮಾಡ್ತಾಯಿದ್ದಾರೆ. ಸೆಂಟರ್ನಲ್ಲಿ ರೋಡ್ ಬ್ಲಾಕ್ ಆಗಿಬಿಡುತ್ತೆ, ಅದು ನೋಡ್ಕೊಬೇಕು. ಬಿಟ್ಟು ಬಂದು 6 ಇಂಚು, ಅದು ಕಡಿಮೆ ಬಿಟ್ಟು ಹಾಕ್ತಾರೆ, 6.5 ಹಾಕಲ್ಲ, ಸರಿನಾ? ಕೆಲವು ಟೈಮು ಸ್ಟಕ್ ಆಗಿಬಿಡುತ್ತೆ, ಫ್ರೀಯಾಗಿ ರಿಮೂವ್ ಮಾಡ್ತಾರೆ, ಇಲ್ಲ ಅಂತ ತೆಗಿಬಿಡ್ತಾರೆ. ಇನ್ನೊಂದು ಸಲ ಹೇಳೋಣ, ಬೋರ್ವೆಲ್ ಲಾರಿ ಬರುತ್ತೆ, ಫಸ್ಟು ಬಂದು ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಸೈಟ್ ಇನ್ಸ್ಪೆಕ್ಷನ್ ಮಾಡಿದರೆ ನಿನಗೆ ಡ್ರಿಲ್ ಮಾಡೋಕ್ಕೆ ಆಗತ್ತಾ ಇಲ್ಲನಾ, ಅಷ್ಟು ಜಾಗ ಇದೆನಾ ಇಲ್ಲನಾ ಅಂತ ಹೇಳ್ಬಿಡಬಹುದು. ಎಷ್ಟು ಜಾಗ ಬೇಕು, ಅಂಬಾಸಿಡರ್ ಕಾರು ಹೋಗೋ ಥರ ಅಂಬಾಸಿಡರ್ ಕಾರು ಎಂಜಿನ್ ಎಲ್ಲಿ ಐತೆ ಅಲ್ಲಿಂದ ಪಾಯಿಂಟ್ ಬರುತ್ತಂತ ಇಟ್ಕೊಳ್ಬೇಕು. ಅದು ಬಂದು 6.5 ಇಂಚು ಬೋರ್ವೆಲ್ ಇರಬೇಕು. ಇಲ್ಲ ಸತಿ ಇಲ್ಲ ಹೋಲ್ನಲ್ಲಿ ಸೆಟ್ಟಿಂಗ್ ಮಾಡೋದು ಕಷ್ಟ. ಮುರುಗನ್ ಬೋರ್ವೆಲ್ வேலை செஞ்ச டிரைவர் அவன் ஓடி ಸೆಪರೇಟು. ಈಗ 100 ಅಂದ முருகன் ಬೋರ್ವೆಲ್ வேலை செஞ்ச டிரைவர் முஸ்லீம் டிரைவர் காடு குணல் இருக்குது. ಇಲ್ಲಿಂದ ಡ್ರಿಲ್ ಮಾಡ್ತಾರೋ கொட்டேஷன் அவந்து கிடையாது அண்ணா. ಬೋರ್ ಲಾರಿ ಕಂಪ್ರೆಸರ್ முஸ்லீம் கார அதான் பாய் தான் ஓட்டிட்டு போயிருக்கிறான். ಅಲ್ಲಿಂದ ಏಜೆಂಟೇ கிடையாது. ಈಗ ಫ್ರೀಯಾಗಿ ಚಿಕ್ಕ ಅಡ್ರೆಸ್ ಮಾಡ್ತಾರೆ, ಚಿಕ್ಕದು ರೋಬೋ ಅದರಲ್ಲಿ ಇದು ಕೆಳಗಡೆ ಬಿಟ್ಕೊಂಡು ಹೋಗ್ತಾರೆ. ಯಾವಾಗ ಕಂಪ್ರೆಸರ್ ಆನ್ ಮಾಡ್ತಾರೋ ಆವಾಗ ರೀಡ್ರಿಂಗ್ ಚಾರ್ಜಸ್ ಸ್ಟಾರ್ಟ್ ಆಗ್ಬೋದು. ಸರಿನಾ? ಎಷ್ಟು ಫಿಟ್ ಆಗುತ್ತೋ ಅಷ್ಟು ಫಿಟ್ ನೋಡ್ತಾರೆ. ಬೈ ಚಾನ್ಸು ನಾವು ಡ್ರಿಲ್ಲಿಂಗ್ ಮಾಡಿ ಶಿಲ್ಟು ಜಾಸ್ತಿ ಬರ್ತದೆ, ಇದೇನು ಹೆಂಗೆ ಎಷ್ಟು ಶಿಲ್ಟ್ ಬರ್ತದೆ ಲೈನಾಗಿ ಹೋಗ್ತಾ ಇದೆ. ಲಾರಿ ಸ್ಟಾರ್ಟ್ ಮಾಡಿಬಿಟ್ರೆ ನಾವು ಮಾತಾಡೋದು ಹೇಳಲ್ಲ, ಅದಕ್ಕೆ ಈಗ ಮುಂಚೆ ಹೇಳ್ತಾ ಇದ್ದೀವಿ. ಇದನ್ನೆಲ್ಲಿ ಏನಾಗಿದೆ, ಡ್ರಿಲ್ಲಿಂಗ್ ಆಗಿ ಒಂದು ಸ್ಟೇಜ್ನಲ್ಲಿ ಬೋಲ್ಡಸ್ ಬಂದ ಮೇಲೆ ಡ್ರಿಲ್ಲಿಂಗ್ ಮಾಡೋಕ್ಕಾಗಲ್ಲ. ಅದು ಬಂದು ಹ್ಯಾಮರು ಬ್ಲಾಕ್ ಆಗಿಬಿಡುತ್ತೆ, ಮೇಲೂ ನಮ್ಮ ಹ್ಯಾಮರ್ ಬರೋಲ್ಲ. ಎಷ್ಟು ಡ್ರಿಲ್ ಮಾಡಿದ್ರು ಬೋರ್ ಕ್ಲೋಸ್ ಆಗುತ್ತೆ. ಇದಕ್ಕೆ ಬಂದು ಆ್ಯಕ್ಚುಲಾಗಿ ಫಿಲ್ಟರ್ ಪೈಪ್ ಹಾಕ್ಬೇಕಂತ ಹೇಳಿದ್ದಾರೆ. ಪಾರ್ಟಿ ಬಂದು ಹಾಕ್ತಾರೆ, ಏಜೆಂಟು ಬಂದು ಹಾಕ್ಬೋದು, ನಾವು ಹಾಕಲ್ಲ. ಸರಿನಾ? ಯಾಕಂದರೆ 5-10 ಕ್ಲೋಸ್ ಮಾಡಬೇಕು, ಆಗುತ್ತೆ ಅಷ್ಟೇ. ಇದು ಮಾಡಿದ್ರೆ ಡ್ರಿಲ್ಲಿಂಗ್ ಮಾಡೋದು ತುಂಬ ಕಷ್ಟ. ಸೆಟ್ಟಿಂಗ್ ಆಗಬೇಕು. ಸೆಟ್ಟಿಂಗ್ ಹೆಂಗೆ ಮಾಡ್ತಾರೆ ನೋಡಿ, ಯಾವಾಗಲೂ ಒಂದು ಪೂಜೆ ಮಾಡಬೇಕು, ಶುರು ಮಾಡಬೇಕು. ನೋಡಿ ಈ ಪಾಯಿಂಟ್ಗೆ ಅದು ಹೋಗ್ಬೋದು, ರಾಡು ಎಷ್ಟು ನರ ಈಸಿಯಾಗಿ ಹೋಗಲ್ಲ, ಅದಕ್ಕೆ ಸೆಟ್ಟಿಂಗ್ ಚೇಂಜ್ ಮಾಡ್ತಾರೆ. ನೋಡಿ 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 ಹೋಗ್ತಾ ಇದೆ. ತಿರುಗಿ ಈಗ ಅಲೈನ್ಮೆಂಟ್ ಚೇಂಜ್ ಮಾಡಬೇಕು, ಅಲೈನ್ಮೆಂಟ್ ಇಡ್ತಾರೆ. ಕೆಲವು ಟೈಮ್ ಕೇಸಿಂಗ್ ಬಿಟ್ಟಿದ್ರೆ ನಾವು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಎಲ್ಲರೂ ಆಕ್ಟಿವೇಟ್ ಮಾಡ್ತೀವಿ. ಅಲೈನ್ಮೆಂಟ್ ಕರೆಕ್ಟಾಗಿ ಸೆಟ್ಟಿಂಗ್ ಆಗ್ತದೆ. ಹಳೆ ಬೋರ್ ಒಳಗಡೆ ಈ ಬೋರ್ ಹೋಗಿ ತುಂಬ ಕಷ್ಟ. ಲಾಸ್ಟಾಗಿ ಇದು ಇರಲ್ಲ, ಮಾಡ್ತಾರೆ. ಒಂದು ಇಂಚಿನ ಗ್ಯಾಪ್ ಇಲ್ಲ ಮೇಲೆ, ಕಮ್ಮಿ ಹೆಚ್ಚ ತುಂಬ ಕಷ್ಟ. ಫಸ್ಟು ನೀವು ನೋಡಿ, ನಿಧಾನವಾಗಿ ವೀಡಿಯೋ ನೋಡಿ.
ಇದೇ ಥರ ಬಂದರೆ ಡ್ರಿಲ್ ಮಾಡ್ಬೋದು, ಇದೇ ಥರ ಬಂದರೆ ಗಾಡಿ ಸ್ಟಾರ್ಟ್ ಮಾಡ್ಬೋದು. ಗಾಡಿ ಲೆಕ್ಕಾಚಾರ ಮಾಡ್ಕೊಬೇಕು. ஒரு ஹோல் போட்டிருக்கலாம், வண்டி ஓட்ட முடியாதாண்ணா? ಪಾಟಿನಲ್ಲೇ ஒரு ஹோல் போட்டிருக்கலாம், ஆனால் வண்டி ಓಟ முடியாது. ಮ್ಯಾರೇಜ್ ತಗೊಂಡ್ಬಿಟ್ಟು ಅದರಲ್ಲಿ ಎಂಟ್ರಿ ಮಾಡ್ಬೋದು. ಎಷ್ಟು ಎಷ್ಟು ಆಳ பரவாயில்ல. சரி. சரி. ಒನ್ ಬೈ ಒನ್ನು ರಾಡು ಹೋಗ್ತಾ ಇದೆ ಫ್ರೀಯಾಗಿ. ಇನ್ನು ಯಾರು ಬಿಟ್ಟಿಲ್ಲ. ಇದು ಎಮ್ ಟಿ ಹೋಗೋದು ಒಂದು ಚಾರ್ಜ್ ಆಗುತ್ತೆ. 1 by 1 ರಾಡ್ ಬಿಡ್ತಾ ಇದ್ದಾರೆ. ಇನ್ನು ಕಂಪ್ರೆಸರ್ ಆನ್ ಮಾಡಿಲ್ಲ, ಏರ್ ಪ್ರೆಷರ್ ಕೊಟ್ಟಿಲ್ಲ. ಸರಿನಾ? ನೋಡ್ಕೊಂಡು ಬನ್ನಿ. ಈಗ ಕಂಪ್ರೆಸರ್ ಆನ್ ಮಾಡಿದ್ದಾರೆ, ಫ್ಲಶಿಂಗ್ ಮಾಡ್ತಾ ಇದ್ದಾರೆ.
ಇರ್ಲಿಕ್ಕೆ ಆಗ್ಬೋದು, ಕಣಕ್ಕೆ ಕೊಡ್ಬೋದು. ಗೊತ್ತಿಲ್ಲ, ಇವ್ರು ಕೇಳಿ. ಇಲ್ಲ, ಯಜಮಾನಿ ಇಲ್ಲಿದ್ದಾರೆ, ಕೆಲಸ ಅವ್ರು ನಾಳೆಗೆ ಲೆಕ್ಕ ಬರುತ್ತೆ. ಇಲ್ಲ ಇಲ್ಲ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಯೋಚನೆ ಮಾಡ್ತಾ ಇದ್ದಾರೆ. ದೇವರ ಹತ್ರ ಹೇಳ್ತಾ ಇದ್ದಾರೆ ನೀರು ಬರಬೇಕಂತ, ನಿದ್ದೆ ಮಾಡ್ತಾರೆ ಅಂತ, ಧ್ಯಾನ ಮಾಡ್ತಾ ಇದ್ದಾರೆ.
ಬಂದು ಇಂಜಿನಿಯರ್ ಗಾಡಿ, ಇದು ಬಂದು ರೋಬೋ ಮಿಷಿನ್. ಇದು ಒಳಗಡೆನ ಇರುತ್ತೆ. ಈ ಗಾಡಿ ನಿಲ್ಸೋಕ್ಕೆ ಜಾಗ ಬೇಕು, ಈ ಗಾಡಿ ಸೆಟ್ಟಿಂಗ್ ಮಾಡೋಕ್ಕೆ ಜಾಗ ಬೇಕು, ಇದಕ್ಕೆ ಜಾಗ ಬೇಕು. ಓಂ ಗಣಪತಿಯೇ ಪೊಚ್ಚು, ಓಂ ಗಣಪತಿಯೇ ಪೊಚ್ಚು, ಬ್ರಹ್ಮದೇವ ಪೊಚ್ಚು, ಬ್ರಹ್ಮದೇವ ಪೊಚ್ಚು, ಬ್ರಹ್ಮದೇವ. ಇಲ್ಲ ಕರ್ಪೂರத்தில் கொளுத்திக்கலாம். ஓம் பிரம்மதேவா போச்சு, 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 ஓம் கணபதியே போச்சு, ஓம் கணபதியே போச்சு, ஓம் பிரம்மதேவா 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 போச்சு, ஓம் பிரம்ம அவ்வளோ அப்படியே தான் சார். ஓம் பிரம்மதேவா போச்சு, ஓம் பிரம்மதேவா போச்சு. ஆமாம் சார், ஃபுல்லாக ஊற்றிடுங்க. ஓம் பிரம்மதேவா போச்சு, ஓம் பிரம்மதேவா போச்சு, ஓம் பிரம்மதேவா போச்சு, ஓம் பிரம்மதேவா போச்சு, ஓம் பிரம்மதேவா போச்சு. ஸ்டார்ட் பண்ணிங்கம்மா. ஓம் பிரம்மதேவா போச்சு, ஓம் பிரம்மதேவா போச்சு, ஓம் பிரம்மதேவா போச்சு, ஓம் பிரம்மதேவா போச்சு, ஓம் பிரம்மதேவா போச்சு. சேர்த்து 120 இல்லையா? சவ் 5.6. ரெண்டு ஓரண்ணா. ரைட்.
हाफ एन आवर आ रहा, फ़ोन भी नहीं जा रहा. ರಾಡ್ ಎಲ್ಲ ಕೆಲಸ ಆದಮೇಲೆ ರಿಮೂವ್ ಮಾಡ್ತಾ ಇದ್ದಾರೆ. ಅದು ಎವಲ पर कुछ डालो पहले जल्दी आ जा रहे जल्दी